ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ತಾಂತ್ರಿಕ ದೋಷ. ಮಂಗಳೂರಿನಲ್ಲಿ 600ಕ್ಕೂ ಹೆಚ್ಚು ಅರ್ಜಿದಾರರ ಪರದಾಟ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಭಾರತದಾದ್ಯಂತ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಸಾವಿರಾರು ಅರ್ಜಿದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಗಸ್ಟ್ 10ರಿಂದ ಸರ್ವರ್ ಸಮಸ್ಯೆ ಕಾಣಿಸಿಕೊಂಡಿದ್ದು, ಹೊಸ ಅಪಾಯಿಂಟ್ಮೆಂಟ್ ಕಾಯ್ದಿರಿಸುವುದು, ಮರುನಿಗದಿ ಹಾಗೂ ಅರ್ಜಿಗಳ ಪ್ರಕ್ರಿಯೆ ವಿಳಂಬವಾಗಿದೆ. ಮಂಗಳೂರಿನ ನವಭಾರತ್ ಸರ್ಕಲ್ನ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲೂ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಚಿಕ್ಕಮಗಳೂರು, ಮಡಿಕೇರಿ, ಕುಶಾಲನಗರ, ತೀರ್ಥಹಳ್ಳಿ, ಶಿವಮೊಗ್ಗ ಸೇರಿದಂತೆ ದೂರದ ಊರುಗಳಿಂದ ಬಂದ 600ಕ್ಕೂ ಹೆಚ್ಚು ಅರ್ಜಿದಾರರು ಗಂಟೆಗಟ್ಟಲೆ ಕಾಯಬೇಕಾಯಿತು. ಕುಳಿತುಕೊಳ್ಳಲು ಆಸನ, ಕುಡಿಯುವ ನೀರು ಹಾಗೂ ಸೂಕ್ತ ಗಾಳಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಡಿದರು. ಸರ್ವರ್ ದೋಷದ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಅರ್ಜಿದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಪಾಯಿಂಟ್ಮೆಂಟ್ಗಳು ರದ್ದಾಗುತ್ತಿರುವುದರಿಂದ ಮರು ಶೆಡ್ಯೂಲ್ಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮಂಗಳೂರು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಪೊಲೀಸರನ್ನ ನಿಯೋಜಿಸಲಾಯಿತು. ಸರ್, ನಾನು 6 ಮಂತ್ ಇಂದ ಈಗ ತಿರುಗಾಡ್ತಾ ಇದ್ದೆ. ಹೋದ ಟೈಮ್ನಲ್ಲಿ ಖಾಲಿ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತೆ ಒಂದೊಂದ್ಸಲ ಹೋದೆ, ಮತ್ತೆ ಬಂದೆ, ನಂದಾಯ್ತು, ನನ್ನ ಹಸ್ಬೆಂಡ್ ನನ್ನ ಮಕ್ಕಳಂದು ಆಗ್ಲಿಲ್ಲ, ಮತ್ತೆ ವಾಪಸ್ ಕಳಿಸಿದ್ದು. ಮತ್ತೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಇದು ಹೆಸರು ಸರಿ ಇಲ್ಲ ಹೇಳ್ತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಈಗ ಮತ್ತೆ ಅಪಾಯಿಂಟ್ಮೆಂಟ್ ವೇಸ್ಟ್ ಆಯ್ತು, ಹೋಯ್ತು, ನಂದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯ್ತು. ಮತ್ತೆ ಒಂದ್ಸಲ ಮತ್ತೆ ನಾನು ಪೇಮೆಂಟ್ ಮಾಡಿ 2 ತಿಂಗಳ ಮುಂಚೆ ಬಂದೆ. ಆಮೇಲೆ ಮತ್ತೆ ಅದು ನಲ್ಲಿ ಹೆಸರು ಸರಿ ಇಲ್ಲ, ಸ್ಪೆಲ್ಲಿಂಗ್ ಸರಿ ಇಲ್ಲ. ಯಾವ ಸತ್ತವ್ರಿಗೆ ತಕೊಂಡ್ ಬರ್ಬೇಕಾ ನಾವು? ಹೆಸರು ಸರಿ ಮಾಡ್ಲಿಕ್ಕೆ ಈಗ ಮತ್ತೆ ಅಷ್ಟು ಮಾಡ್ತಾರೆ. ಇವರಿಗೆ 20 ತಾರೀಕಿಗೆ ಈ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಯಾವ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಾರೆ ನನಗೆ? ಯಾರು ಮಾಡ್ಕೊಡ್ತಾರೆ ನೀವೇ ಹೇಳಿ? ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಅಷ್ಟು ದುಡ್ಡು ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ತಾರಾ? ಈಗ ಮತ್ತೆ ಸರ್ವರ್ ಡೌನ್. ಬೆಳಗ್ಗಿಂದ ಈಗ ಇದು ಮಾಡ್ತಾ ಇದ್ದೇವೆ ಬಿಸಿಲಲ್ಲಿ ಮಕ್ಕಳಿಗೆ ಕರ್ಕೊಂಡು. ನಮ್ಗೆ ಹೊಟ್ಟೆಗೆ ಊಟ ಬೇಡವಾ ನಮ್ಗೆ? ಅದು ಸಣ್ಣ ಮಕ್ಕಳಿಗೆ ಬಿಸಿಲಲ್ಲಿ ಇಲ್ಲಿ ಇರುವುದೇನೇ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಬಿಸಿಲಲ್ಲಿ ಕೂತ್ಕೊಳ್ಬೇಕು. ಸಣ್ಣ ಮಕ್ಕಳಿಗೂ ಹುಟ್ಟಿದ ಮಕ್ಕಳಿಗೂ ಕರ್ಕೊಂಡು ಬಂದ್ರು ಇಲ್ಲಿ ಇದ್ರಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಇಲ್ಲ ಇಲ್ಲಿ. ಮತ್ತೆ ಎಂತಕ್ಕಿದೆ ಆಫೀಸ್ ಇಟ್ಟಿದ್ದು?